ಬಾಗ್ಲಿಗಸ ಎಲ್ಲ ಹೊಡೆದು ರಂಗೋಲಿ ಅದನ್ನ ಹಾಕಿ ಬನ್ನಿ. ನೀರೊಂದು ಕಾಸ್ಬೇಕು. ಎಂಥ ಬ್ಯಾಸ್ಗೆ ಸುರಿದ್ರೂ ನೀರೊಂದು ಎಡ್ಲಿ ಹೊಲಕ್ಕೆ ಹಾಯ್ಕೊಂತಿರ್ಬೇಕು. ಕಟ್ಗೆ ಮಣ್ಣು ಮಾಡ್ಕೊಂಬಂದ ವಿವಿ ಸುಳ್ದಾವು ಮತ್ತು ಹೋಗ್ಬೇಕು. ಯಾರ ಕುಡಿದ್ರೆ ಜೊತೆಗೆ ಹೋಗಕ್ಕೆ ಚಲೋ ಆಕತಿ. ಕಾಡು ಅಡಿ ಬಿದ್ದಂಗೆ ಐತದ. ಒಬ್ಬೊಬ್ಬಕ್ಕೆ ಹೋಗಕ್ಕೆ ಎದ್ರಿಕೆ ಅನಿಸ್ತೈತಿ. ಇಲ್ಲೇ ಓಸನ ಇಟ್ಟು ಇವ್ರಿಗಾರ ಹೇಳ್ಬೇಕು. ಅಲ್ಲಿ ಒಂದು ದಿವಸ ತೋಟದ ಹತ್ರಾಗ ಕಟ್ಟಿಗೆ ಇದ್ರೆ ಒಂದಿಟ್ಟು ಆರಿಸಿ ಒಂದಿಟ್ಟಲ್ಲಿ ಹಾಕ್ರಿ, ಯಾವಾಗಾರ ಬಂದು ತೊಗೊಂಬರ್ತಾನೆ ಅಂತಂದು ಹೇಳ್ಬೇಕು. ಅವ್ರಿಗೂ ಬರಾಮಂದ ದನ ಕರುಗಳು ಇರ್ತಾವೆ, ಸರಿಯಾಗಂಗಲ್ಲ ಕಟ್ಟಿಗೆ ಅದನ್ನ ಹೊಡ್ಕೊಂಬರಕ್ಕೆ. ಇವ ಸಿದ್ಧ ಹೋಗಿ ಒಂದಿಟ್ಟು ಕಟ್ಟಿಗೆ ಅದನ್ನ ಮಾಡ್ತಾನೆ ಅಂದರೆ ಏನಿಲ್ಲ, ಎಲ್ಲೂ ಹೋಗಂಗಿಲ್ಲ, ಏನಿಲ್ಲ. ತಯಾರಾಗೋದು, ಉಣ್ಣೋದು, ಹೋಗೋದು. ನಮ್ಮ ಅತ್ತಿ ಅಂತೇಳಿ ಬಾಯಿ ಜೋರು ಮಾಡಿ ಮಾತಾಡೋಕ್ಕೂ ಶಕ್ತಿ ಇಲ್ಲ ನನಗೆ. ಒಳಗೂ ರೊಟ್ಟಿಗೆ ಅದಕ್ಕೆ ಬೇಕಾಗಬೇಕು ಕಟ್ಟಿಗೆ. ಇವತ್ತು ಆದ್ರೆ ದೌಡೋದು ಕೆಲಸ ಅದನ್ನ ಮಾಡಿಕೊಂಡು ಏನಿಲ್ಲ. ಈಗ ಅಡುಗೆ ಅದನ್ನ ಮಾಡಿಟ್ಟು ಒಂದಿಟ್ಟು ಆಕಳದು ಒಂದಿಟ್ಟು ಚಾಕ್ರಿ ಮಾಡಿದೆ ಅಂದ್ರೆ ಆಯ್ತು. ಓಟು ಸಗಣಿ ಕಸ ಅದನ್ನ ಬೆಳೆದು ಆಕಳಿಗೆ ಒಂದಿಟ್ಟು ಹಾಲು ಹಿಂಡಿ, ಅದು ಒಂದು ಗಬ್ಬು ಐತಿ ಆಕಳ. ನೋಡ್ಬೇಕು ಯಾವಾಗ ಐತೈತೆ ಏನು. ಇನ್ನು 2 ಆಕಳದ ಹಾಲು ಕರ್ಕೊಂಡು ಡೈರೆಕ್ಟ್ ಕಳಿಸಿ ಒಂದು ದಿವಸ ಮನೆಗೆ ಹಾಲು ಕಾಸಿಟ್ಟು ಮುಂದಿನ ಕೆಲಸ ನೋಡ್ತಾನೆ. ಕಟ್ಟಿಗೆಗೆ ಆದ್ರೆ ಯಾರ ಸಿಕ್ಕರು ಲಕ್ಷ್ಮಿ ಸಿಗ್ತಾಳ ನೋಡ್ತಾನೆ. ಆಕೆ ನಾನು ಕೂಡಿ ಹೋಗಕ್ಕೆ ಬರ್ತೈತೆ ಕೇಳ್ತಾನೆ. ಆಕಿನ ಬರ್ತಾಳ ಅಂದ್ರೆ ಆಕೆ ನಾನು ಕೂಡಿ ಹೋಗಿ ಹೋಗಿ ಒಂದು ಈಟ ಆಡ್ತಿರ್ತೈತಿ. ಉಬಿದ್ರೆ ದೌಡ್ ಹೊತ್ಕೊಂತೈತಿ. ಒಣಾರದವು ಕಟ್ಟಿಗೆ ಲಘೂನ ಹೊತ್ಕೊಂತೈತಿ ನೋಡು. ಎಡ್ಲಿ ಒಲೆಗೆ ಒಂದಿಟ್ಟು ನೀರು ತುಂಬಿಟ್ಟೆ ಅಂದ್ರೆ ನೀರು ಕಾಯ್ಕೊಂತವು. ಹೋಗಿ ಹಾಕ್ಳದನ್ನ ಸಗಣಿ ಕಸ ಬೆಳೆದು ಮುಂದೆ ಕೆಲಸ ನೋಡ್ಕೊತಾನೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶೋಭಾ ಮಾತಾಡ್ತಾ ಇರೋದು ಸ್ನೇಹಿತರೆ. ಶೋಭಾ ಸಂಸಾರದ ಕಥೆನ ಹಾಕ್ತಾ ಇದ್ದೀನಿ. ಇದು ಕಥೆ ನಿಮಗೆ ಇಷ್ಟ ಆಗಕತ್ತೈತಿ ಅನ್ನೋದಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡಿಲ್ಲದೆ ಭಾಳ ಜನ ನೋಡಕತ್ತೀರಿ. ದಯಮಾಡಿ ಕೇಳ್ಕೊತೀನಿ ರೀ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹೈಪ್ ಮಾಡಿರಿ ಸ್ನೇಹಿತರೆ. ಆಮೇಲೆ ಒಂದು ಭಾಳ ಬೇಜಾರಿದ ವಿಷಯ ಏನಂದ್ರೆ, ಮಲೆ ಮಹದೇಶ್ವರ ಬೆಟ್ಟದ ಹತ್ರ ನಾಗಮಲೆಯಲ್ಲಿ ಮೊನ್ನೆ 14 ವರ್ಷದ ಹುಡುಗ ಹರ್ಷಿತ್ ಅನ್ನೋ ಹುಡುಗನ ಚಿರತಿ ತಿಂದತಿ ಅಂತಂದು ಕೇಳ್ಪಟ್ಟೆ ಸ್ನೇಹಿತರೆ. ನೋಡಿ ವಿಷಯನ ಭಾಳ ಮನ್ಸಿಗೆ ಬೇಜಾರಾಗ್ತದೆ ಸ್ನೇಹಿತರೆ. ದಯಮಾಡಿ ಕೇಳ್ಕೊತೀನಿ ರೀ, ಮಕ್ಕಳ ಮರಿ ಮೇಲೆ ಭಾಳ ಗಮನ ಇರಲಿ. ಬೀದಿ ನಾಯಿಗಳದು ಭಾಳ ಕಾಟನ ಇರ್ತೈತಿ ಸ್ನೇಹಿತರೆ. ಹಂಗಾಗಿ ಇನ್ನೇನು ಮುಗಿಯತಾ ಬಂತು ಬಿಡ್ರಿ ರಜೆ, ಆದರೂ ನಮ್ಮ ಮಕ್ಕಳ ಮೇಲೆ ನಾವು ಗಮನ ಯಾವಾಗಲೂ ಇರಲೇಬೇಕು. ಹಂಗಾಗಿ ಹೇಳಕತ್ತೀನಿ ರೀ. ಯಾರೆಲ್ಲ ವಿಷಯ ನೋಡಿರಿ ಏನಾರು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ದಯಮಾಡಿ ಕತೆನ ಪೂರ್ತಿಯಾಗಿ ನೋಡಿರಿ. ನಿಮ್ಮ ಬೆಂಬಲ ಸಹಕಾರ ನಮ್ಮ ಚಾನಲ್ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ತಾನೆ ರೀ. ಕಾವೇರಿ, ನೀರು ಕುಡಿಯವ್ವ. ಪಾಪ ಬಸರೈತಿ, ಎಷ್ಟು ತ್ರಾಸ. ಅವು 2 ಆಕಳ ಹಾಲು ಹಿಂಡಿದೆ. ಹೋಗಿ ಡೈರೆಕ್ಟ್ ಮನೆಗೆ ಸ್ವಲ್ಪ ಇಟ್ಕೊಂಡೇನಿ. ಭಾಳ ಇಟ್ಕೊಂಡ್ರೆ ಅತ್ತಿ ಬೈತಾಳ. ಅದಕ್ಕೆ ಸ್ವಲ್ಪ ಇಟ್ಕೊಂಡೇನಿ ಹಾಲು. 2 ಒಪ್ಪತ್ತಿಗೆ ಇಟ್ಬೇಕಾಟು. ಸೊ ಡೈರೆಕ್ಟ್ ಹಾಕಿಟ್ಟಾನೆ. ಇವ್ರು ಯಾರ ಗಂಡ್ಮಕ್ಳು ಹೋದ್ರೆ ತೊಗೊಂಡು ಹೋಗಾರ. ಕಾವೇರಿ, ನೀರು ಕುಡಿಯವ. ಕುಡಿ ನೀರು ಕಾವೇರಿ. ಇನ್ನು 4-5 ದಿವಸದಾಗ ಹಿಡಿಯಂಗೈತಿ. ಭಾಳ ಸುಸ್ತು ಹೊಡೆದ್ಬಿಟ್ಟಾಳ ಕಾವೇರಿ. ಏನು ದವಾಖಾನೆ ಯಾರನ್ನಾರ ಡಾಕ್ಟ್ರನ್ನ ಕರೆಸ್ತಾರ ಏನೋ ಗೊತ್ತಿಲ್ಲ. ನೋಡ್ಬೇಕು ಯಾವಾಗ ಹಿಡಿತೈತೆ ಏನೋ. ಪಾಪ ಎಷ್ಟು ತ್ರಾಸ, ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಆಕತಿ. ಬಾಯಿ ಬಿಟ್ಟು ಹೇಳ್ಕೊತವಿ. ದನಕರುಗಳು ಬಾಯಿ ಇಲ್ದವು ಎಷ್ಟರ ಅನುಭವಿಸ್ತವು. ಏನೋ ಯವ್ವ ಹೇಳಾಕೊಲ್ಲೆವ ಯವ್ವ. ಇದು ಹಾಲು ಡೈರೆಕ್ಟ್ ಅದನ್ನ ಕಳಿಸಿದೆ ಇಲ್ಲ ಇನ್ನೂ ಇಲ್ರಿ ಅತ್ಯಾರ. ಕರೆದಿಟ್ಟನ್ರಿ ಡೈರೆಕ್ಟ್ ಅದನ್ನ. ಮತ್ತೆ ಯಾರ ಗಂಡ್ಮಕ್ಳು ಹೋಗೋರು ಇದ್ರೆ ತೊಗೊಂಡೋಗ್ಲಿ ಅಂತಂದು ಅಲ್ಲಿ ಹಾಕಿಟ್ಟನ್ರಿ ಅತ್ಯಾರ. ಮತ್ತೆ ಯಾರು ಇದ್ದಿಲ್ರಿ. ಹೌದೇನು? ನೀನ ಹೋಗ್ಬೇಕಿಲ್ಲ ಮತ್ತೆ ಅವತ್ತು ಅವನು ಇಲ್ಲನ, ಬಸ್ಸವನು ಇಲ್ಲ, ಅವನು ಇಲ್ಲ. ನೀನ ಹೋಗಿ ಒಂದಿಟ್ಟು ಹಾಕಿ ಬಂದಿದ್ರೆ ಗಾಕತ್ ನೋಡು. ಯಾರಿಲ್ಲಕ್ರ ಮತ್ತೆ ದೌಡ್ ಡೈರೆ ಗಾಡಿ ಹೋಗತ್ತದು. ತಡ ಆದ್ರೆ ಮತ್ತೆ ಬ್ಯಾಡ್ರಿ ಅಂತಾರ. ಏಸಾದ್ರು ಹಾಲು 2 ಲೀಟ್ರಿಗೆ ಒಂದು 200 ml ಕಮ್ಮಿ ಆತ್ರಿ ಅತ್ಯಾರ. ಮತ್ತು ಮನೆಗೆ ಹೊಸ ತೊಗೊಂಡಲ್ರಿ ಚಾಕ ಸುದ್ದ 2 ಲೀಟ್ರ್ ಕರ್ಕೋಬೇಕಿಲ್ಲ. ಮತ್ತು 200 ml ಅಟೇಟ್ ಕಮ್ಮಿ. ಕರೆಕ್ಟಾಗಿ 2 ಲೀಟ್ರ್ ಆದ್ರೆ ಸಂಜೆ ಮುಂಜಾನೆ 4 ಲೀಟ್ರ್ ಒಂದು ದಿನಕ್ಕೆ ಆದ್ರೆ ಲೆಕ್ಕ ಅದನ್ನ ಹಚ್ಚಾಕ ಚಲೋ ಆಕತಿ. ಕರೆಕ್ಟಾಗಿ 4 ಲೀಟ್ರ್ ಮಾಡಿ ಆತ್ರಿ ಅತ್ಯಾರ. ದೌಡು ನೀರಿಟ್ಟು ಹೋಗಿ ವಾರೆ ನೋಡ್ಕೊಂಡು ಮುಂದೆ ಒಂದು ದಿವಸ ರೊಟ್ಟಿ ಅದನ್ನ ಸುಡು. ಏನು ಸಗಣಿ ಕಸದ ನೋಡ ಕಾಟಕ್ಕೊಂದು ಸಗಣಿದು ಬಿದ್ದೈತಿ. ಓಟು ಸಗಣಿ ಕಸ ಬೆಳ್ಕೊಂಡು ಇದು ಹೊಗದು ಬಂದು ಬದುಕು ನೋಡು. ಬಾಂಡೆ ಬಟ್ಟೆ ಎಲ್ಲ ಹಂಗ ಕುಂತಾವ. ಇನ್ನು ಬರೇ ಇನ್ನು 7 ಕಾಲು ಆದ್ರೂ ಇನ್ನು ಹಾಕ್ಳಿಗೆ ನೀರು ಇಡೋದ್ರಾಗ ಹಾಲು ಕರೆಯೋದ್ರಾಗ ಇದ್ದಿದ್ದಿ. ಲಘು ರೊಟ್ಟಿ ಮಾಡ ಬಸವ ಇಲ್ಲೇ ಹೊಕ್ಕಾನಂತ ಪ್ಯಾಟಿಗೆ ಕೆಲಸ ಅದಾವಂತ. ರೊಟ್ಟಿ ಮಾಡಿದ್ರೆ ಹುಂಡು ಹೊಕ್ಕಾನ ಲಘುನ. ಒಂದಿಟ್ಟು ಮೊಸರು ಗಟ್ಟೆನ ಮೊಸರು ಐತಿಲ್ಲ
ಹ್ಞೂ ಎಪ್ಪ ಹಾಕಿದ್ರಿ ಐತಿರ ಗಟ್ಟೆನ ಮೊಸರು ಐತ್ರಿ ಇದೈತೆ ನೋಡ್ರಿ ಐತಿರ ಪುಡಿ ಚಟ್ನಿ ಅದು ಐತ್ರಿ ರೊಟ್ಟಿ ಹಾಕ್ತಾನ್ರಿ ಐತಿರ ಇಲ್ಲಕ್ರ ಪಲ್ಯ ಏನಾರ ಮಾಡು ಅಂದ್ರೆ ಮಾಡ್ತಾನ್ರಿ ಈಗೇನು ಪಲ್ಯ ಏನು ಬ್ಯಾಡ ತಗೋ ಮತ್ತೆ ಸಂಜೆ ಮುಂದೆ ಗಣಮಕ್ಳು ಇದ್ದಾಗ ಪಲ್ಯ ಮಾಡುವಂತಂತ ಪುಡಿ ಚಟ್ನಿ ರೊಟ್ಟಿ ಅದನ್ನ ತಿಂದು ಬಿಸಿ ರೊಟ್ಟಿ ಮಾಡು ಪುಡಿ ಚಟ್ನಿ ತಿಂದು ಹೊಕ್ಕಾರ ಲಗುನ ರೊಟ್ಟಿಗೆ ಗೆಜ್ಜಿಗೆ ಹಾಕೊಂಡ್ಬಿಡ್ತಾನವ ರೊಟ್ಟಿ ಮಾಡತ್ಲೆ ಮತ್ತು ಈಗ ಹೊತ್ತಾತು ಹೊಲಕ್ಕೆ ಹೋಗೋರು ಇವರು ಮತ್ತು ಅವನು ಇಲ್ಲೇ ಹೊಕ್ಕಾನಂತ ಬಸವ ಮತ್ತು ಹೊತ್ತಾತು ಅಂದ್ರೆ ಹಂಗೆ ಹೋದ್ರ ಅಂದ್ರೆ ನಮ್ಮ ಅತ್ತಿ ಕೊಟ್ಟ ನಾನು ಒಟ ಒಟ ಅನಿಸ್ಕೋಬೇಕಾಕತಿ ಇಲ್ಲೇ ಅದಾವ ತಡಿ ಶೋಭಾ ಶೋಭಾ ಯಾರ ಶೋಭಾ ಆತೇನ ಕೆಲಸ ಬಾರ ಲಕ್ಷ್ಮಿ ಕೆಲಸ ಏನಿಲ್ವಾ ಈಗ ಚಲೋ ಹೋಗ್ಯಾವ ನೋಡಿ ಕೆಲಸ ಅಂಗ್ಳ ಕಸ ಹೊಡೆದು ನೀರದ್ನ ಎಡ್ಲಿ ಒಲೆ ನೀರಿಟ್ಟು ಹಾಕ್ಳು ಹಾಲು ಹಿಂಡ್ಕೊಂಡು ಇದಕ್ಕೆ ಇದು ನೀರು ಇಡಕ್ಕೆ ಬಂದಿದ್ದು ನೋಡ್ಬೇಕು ಕಾವೇರಿಗೆ ಹೌದೇನು ಒಂದು ದಿವಸ ಹಾಲಿದ್ವ ನಿಮ್ಮ ಅತ್ತಿ ಇದ್ಲವ ಅದಕ್ಕೆ ಮುಂದಾಗ ಬರಲಿಲ್ಲ ನಾನು ಹಾಲು ಹಿಂಡ್ಕೊಳ್ಳೋ ಮುಂದೆ ಆ ಕಡೆನೇ ಇದ್ಲ ನಿಮ್ಮ ಅತ್ತಿ ಮಕ್ಕ ತೊಗೊಳಕತ್ತಿದ್ಲು ಮತ್ತೆ ಇಲ್ಲಿ ಹಾಗೇನ ಒಂದು ದಿವಸ ಇಸ್ಕೊಳ್ಳೋಣ ಕರಿಯ ಮುಂದೆ ಅನ್ಕೊಂಡೆ ಮತ್ತು ಸುಮ್ಮನೆ ಆದ್ನವ ಇವ ಹಾಲಲ್ಲೇ ಡೈರೆಕ್ಟ್ ಹಾಕಿ ಇಟ್ಟನಿ ಲಕ್ಷ್ಮಿ ನಾನು ಈಗ ನಮ್ಮ ಅತ್ತಿ ಗೊತ್ತಾತು ಅಂದ್ರೆ ನಾನೇನು ಉಳಿಸೋದೇ ಇಲ್ಲಕ್ಕಿ ಅಯ್ಯೋ ನನ್ನ ಗಂಡ ಕೆಲ್ಸಕ್ಕೆ ಹೋಗಕ್ಕೆ ಹೊತ್ತಾಗೈತೆ ಶೋಭಾ ಒಂದಿಟ್ಟು ಕೊಟ್ರೆ ಚಲೋ ಆಕತ್ವ ಪುಣ್ಯ ಬರ್ತೈತೆ ನಿನಗೆ ಏನು ಮತ್ತು ಈಗ ನಾನು ಅಂಗಡಿಗೆ ಹೋಗಿ ತೊಗೊಂಬರೋದು ತಡ ಆಗೋಕತಿ ಚಾನಾರ ಕುಡ್ದೋಕತಿ ಅದಾವು ಅಂತ ಅಂದ್ಬಿಟ್ಟೆ ನಾನು ಚಾನ ಇಲ್ಲ ಕರೆ ಚಾ ಕಿಟ್ಟಾನಿ ಅದಕ್ಕೆ ಕುದಿಯತ್ಲೆ ಒಂದಿಟ್ಟು ಹಾಲು ಒಂದು ಅರ್ಧ ಕಪ್ಪಟ್ಟಾರ ಕೊಡೆ ನಿಮ್ಮ ಮನ್ಯಾಗಿದ್ದಿದ್ದು ವಾ ನಮ್ಮ ಅತ್ತಿ ಇತ್ಲ ಹೋದ್ಲೆ ಏನೋ ನಡಿ ಮನ್ಯಾಗ ಒಂದು ದಿವಸ ಮನೆಗೆ ಅಂತ ತೆಗ್ದಾನೆ ಅದ್ರಾಗ ಒಂದು ಅರ್ಧ ಕಪ್ ಪಟ್ಟು ಕೊಡ್ತಾನೆ ನಡಿವ ಪುಣ್ಯ ಬರಲಿ ನಿನಗೆ ನಾ ಬರಂಗಿಲ್ಲ ನನ್ನ ಮಗಳನ್ನ ಕಳಿಸ್ತೇನೆ ದೌಡ ಒಂದಿಟ್ಟು ಕೊಟ್ಟು ಕಳಿಸು ಹುಡುಗಿ ಆದ್ರೆ ಕೈ ಬಾಯಿ ನೋಡೋದ್ರಲ್ಲಿ ಮತ್ತೆ ನಾ ಬಂದೆ ಅಂದ್ರೆ ಮತ್ತೆ ಏನು ತೊಗೊಂಡು ಹೋದ್ಲೋ ಏನು ತೊಗೊಂಡು ಹೋದ್ಲೋ ನನ್ನ ಕೈ ಬಾಯಿ ನೋಡ್ತಿರ್ತಾಳೆ ಆತು ತಗೋ ಯವ್ವ ಪಾಪ ಏನು ಕೇಳಂಗಿಲ್ಲ ಲಕ್ಷ್ಮಿ ಯಾವಾಗರಾಗಲಿ ನಮ್ಮಪ್ಪ ನಮ್ಮವ್ಗ ಫೋನ್ ಹಚ್ಕೊಡು ಅನ್ನತ್ಲಿ ಹಂಗೆ ಹಚ್ಕೊಡ್ತಾಳೆ ಅವ್ವ ಅಪ್ಪ ಹೆಂಗದಾರ ಏನು ಒಂದು ದಿವ್ಸ ಮನೆಗೆ ತೆಗ್ದಿರೋದ್ರಾಗ ಕೊಡ್ತೇನೆ ನೀರು ಕುಡಿ ಕಾವೇರಿ ನೀನು ಇಷ್ಟ ಹಾಕೊಂಡು ಸಗಣಿದು ಐತಿ ಒಂದಿಟ್ಟು ಮನೆಗೆ ತೆಗಿತೇನೆ ಬಾಗ್ಲನಾರ ಬೆಳೆಯಕ್ಕೆ ಬರ್ತೈತಿ ಎಂಥ ಚಲೋ ಐತಿ ಸಗಣಿ ಇದಿಲ್ಲೇ ಇರುವಲ್ದಕ್ಕ ಈಗ ಮತ್ತೆ ಹಾಕತ್ಲೆ ತೆಗೆದು ಒಂದಿಟ್ಟು ಬಾಗ್ಲನಾರ ಬೆಳಿತೇನೆ ಅಪ್ಪ ಅವ್ವ ಹೆಂಗದಾರ ಏನು ಹೋಗಿ ನೋಡಿ ಬರೋಣ ಅಂದ್ರೂ ಕೂಡಕ್ಕವಲ್ದು ಇವ ವಾರ್ಯ ಗದ್ಲದಾಗ ಇವ್ರಿದ್ರಿಗೆ ಹೇಳೋಣ ಅಂತ ಅನ್ಕೊತಾನೆ ಹೇಳಕ್ಕ ಆಗೋಲ್ದು ಅವಾಗ ಆರಾಮಿದ್ದಿಲ್ಲ ಇದು ಹಾರ್ಟಿಂದ ಆಪ್ರೇಷನ್ ಮಾಡಿಸ್ಕೊಂಬಂದನಿ ಅಂತ ಅಪ್ಪ ಏನು ಹೆಂಗದಾಳ ಏನು ಇಂದಾಗ ಒಂದಿಟ್ಟು ಲಕ್ಷ್ಮಿ ಅಂತೇಳಿ ಹೋಗಿ ಫೋನ್ ಹಚ್ಚಿಸಿ ಮಾತಾಡಿ ಬರ್ತಾನೆ ಮನ್ಸಿಗೆ ಸಮಾಧಾನ ಅನ್ನಿಸ್ತೈತೆ ಒಂದಿಟ್ಟು ಅವು ಆರಾಮಿದ್ಲು ಅಂದ್ರೆ ಆಟ ಸಾಕು ನನಗೆ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ ಶೋಭಾ ಜೀವನದ ಕಥೆನ ಹಾಕ್ತಾ ಇದ್ದೀನಿ ಆ ಕತೆ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಕಥೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ